ಸೊ ಈಗ ಧೈರ್ಯವಾಗಿ ಆಗಸ್ಟ್ 15ಕ್ಕೆ ಬರ್ತಾ ಇದ್ರಿ. ಸೊ ನಂಬಿಕೆ ಇದೆ ಸರ್ ಅಷ್ಟಲ್ಲೆಲ್ಲ ಕೆಲಸ ಮುಗಿದು VFX ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ? ಖಂಡಿತವಲ್ಲ ಸರ್, VFXಗೋಸ್ಕರನೇ ನಾವು ಇಷ್ಟು ಟೈಮ್. ಆ್ಯಕ್ಚುಲಿ ನಮ್ಮ ಸಿನಿಮಾ ರೆಡಿ ಇದೆ, DTS ಮುಗ್ದಿದೆ. 95% ಆಫ್ ದ ಮೇನ್ ವರ್ಕ್ ಸಿನಿಮಾ CG ಬಿಟ್ಟು ಎಲ್ಲ ಆಗೋಗಿದೆ. ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ. CGಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಯಾಕಂದರೆ ನೀವು ಹೇಳ್ದಂಗೆ CG ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ, ಚಿಕ್ಕ ಚಿಕ್ಕ ವಿಷಯನೂ ವೆರಿ ಇಂಪಾರ್ಟೆಂಟ್. ನಾವು ಬರೀ ಮೋಷನ್ ವಿಡಿಯೋ ಮಾಡಿದ್ದು ಸರ್. ದಿಸ್ ಇಸ್ ನಾಟ್ ದ ಫಿಲ್ಮ್ CG, ದಿಸ್ ಇಸ್ ಅ ಮೋಷನ್ ವಿಡಿಯೋ. ಇಟ್ ಇಸ್ ಲೈಕ್ ಅ ಕಾರ್ಟೂನ್. ಅದಕ್ಕೆ ನಾವು 1 ವರ್ಷ ಟೈಮ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಥರ ಮೋಷನ್ ವಿಡಿಯೋ ನಿಮಗೆ ಯಾರೂ ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ಥರ ಮಾಡ್ತಾರೆ, ಬಟ್ ನಾವು ಒಂದು 100 ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ 3D ಎಲ್ಲ ಮಾಡಿದ್ದೀವಿ. ಸೊ ಸಿನಿಮಾಗೆ ನಾವು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಇದು ಹೇಳುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಮೇನಲ್ಲಿ ನನಗೆ CGದು ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 months ನಾವು CG ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಉಪ್ಪಿ ಸರ್ ಪ್ರಶ್ನೆ ನಿಮಗೆ ಸರ್. ಸರ್ ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್. ನಿಮ್ಮದು ಪ್ರತಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗಲಿ ನಿಮ್ಮನ್ನೇ ಹುಡುಕಾಡ್ತಾ ಇದ್ದೀನಿ ಇವಾಗ, ಎಲ್ಲಿದ್ದೀರಾ ಸರ್. ಸೊ ಈ ಸಿನಿಮಾದಲ್ಲಿ ಸರ್ ಆಸ್ ಅ ಡೈರೆಕ್ಟರ್ಗೆ ಅವರೇ ಒಪ್ಕೊಂಡ್ರು, ಗುರುಗಳ ಗುರು ಡೈರೆಕ್ಟರ್ಗಳ ಡೈರೆಕ್ಟರ್ ಅಂತ. ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಅಂತ? ಅಲ್ಲಿ ಹೋದಾಗ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟ್ರು ಅಷ್ಟೇ, ಇನ್ನೇನಿಲ್ಲ. ನಾವು ಆರ್ಟಿಸ್ಟ್, ಅವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಮಾಡ್ತಾ ಇರೋದಷ್ಟೇ. ಎಸ್. ಹಲೋ ಶೆಟ್ರೆ. ರಾಜ್ ಬಿ ಶೆಟ್ರೆ ನಿಮ್ಗೆ. ಶೆಟ್ರೆ ನಿಮಗೆ. ರಾಜ್ ಬಿ ಶೆಟ್ಟಿ ಅವರೇ ನಿಮ್ಗೆ. ಅಲ್ಲಿ ನೀವು ಕರಾಟೆ ಕಲ್ತಿರ್ತೀರಲ್ಲ, ಹೇಗೆ ಸಿನಿಮಾದಲ್ಲಿ? ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ? ಹಾ ಸರ್, ಅಂದ್ರೆ ಕರಾಟೆ, ಓಟ ಎಲ್ಲ ಕಲ್ತಿದ್ದೀನಿ. ಸೊ ಅದ್ರ ಎಲ್ಲ ಸ್ಕಿಲ್ಗಳನ್ನು ಕೂಡ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ. ಅದನ್ನು ಕೂಡ ಇದ್ರಲ್ಲಿ ನೋಡ್ಬೋದು ಅಂತ ಅನ್ಸುತ್ತೆ ನನಗೆ. ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ, ಓಟ ಕಲ್ತಿದ್ದೀನಿ, ಓಡಿದ್ದೇನೆ ಸುಮಾರು. ಓಕೆ, ಥ್ಯಾಂಕ್ ಯು. ಜನ್ಯ ಸರ್, ಈಗ ನೀವೇನು ಅರೈವಲ್ ಟೀಸರ್ ತೋರಿಸಿದ್ರಲ್ಲ, ಅದರಲ್ಲಿ ಒಂದು ಕೇಳಿದ್ರು ಅವರು, ಬಟ್ ಲಾಜಿಕ್ ಎಲ್ಲೂ ಇಲ್ಲ. ಸಿನಿಮಾನು ಹಿಂಗೆ ಮ್ಯಾಜಿಕ್ ಇದೆ ಒಪ್ಕೊಂತೀನಿ, ಬಟ್ ಲಾಜಿಕ್ ಇಲ್ಲ. ಸಿನಿಮಾನು ಹಿಂಗೆ ಇರುತ್ತಾ ಅಲ್ಲ ಹೆಂಗಿರುತ್ತೆ ಸರ್? ಸಿನಿಮಾದಲ್ಲಿ ಏನು ಕತೆಗೆ ಏನು ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮಗೆಲ್ಲವೂ ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾ ಏನೋ ಕೆಲವು ವಿಚಾರಗಳು ಹೇಳುತ್ತೆ, ಈ ಕ್ಯಾರೆಕ್ಟರ್ಸು ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಐ ಥಿಂಕ್ ಎಲ್ಲರ ಪ್ರಶ್ನೆಗಳು ಮುಗ್ದಿದೆ ಅಂತ ಅನ್ಕೊಂತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಅನೌನ್ಸ್ ಮಾಡಿದ್ದೀವಿ. ಇವತ್ತು ನಾವು ಅನೌನ್ಸ್ ಮಾಡಿದ್ದೀವಿ 2025 ಆಗಸ್ಟ್ 15ನೇ ತಾರೀಕು 45 ಮೂವಿ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಬರ್ತಾ ಇದೆ. ರಮೇಶ್ ರೆಡ್ಡಿ ಸರ್ ಅವರ ನಿರ್ಮಾಣ, ಅರ್ಜುನ್ ಜನ್ಯ ಸರ್ ಅವರ ಚುಚ್ಚಲ ನಿರ್ದೇಶನ, ಶಿವಣ್ಣ, ಒಪ್ಪಿ ಸರ್ ಹಾಗೂ ರಾಜ್ ಬಿ ಶೆಟ್ಟಿ ಈ ತ್ರಿಮೂರ್ತಿಗಳ ಕಾಂಬಿನೇಷನ್ ಅಲ್ಲಿ ಆಗಸ್ಟ್ 15th ಬರ್ತಾ ಇದೆ 45 ಚಿತ್ರ. ಸೊ ಮತ್ತಷ್ಟು ಅಪ್ಡೇಟ್ಸ್ಗಳು ಇನ್ನು ಸದ್ಯದಲ್ಲಿ ನಾವು ಕೊಡ್ತಿರ್ತೀವಿ. ಇವತ್ತು ವಿಶೇಷವಾಗಿ ಹಬ್ಬ ಇದ್ರೂ ಕೂಡ ಇಲ್ಲಿ ಆಗಮಿಸಿರುವಂತಹ ಅತಿಥಿಗಳಿಗೆ ಆ್ಯಂಡ್ ವೆರಿ ವೆರಿ ಸ್ಪೆಷಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ವೆಂಕಟೇಶ್ ಸರ್. ಥ್ಯಾಂಕ್ ಯು ಟು ದ ಎಂಟೈರ್ ಪ್ರೆಸ್ ಮೀಡಿಯಾ. ಥ್ಯಾಂಕ್ ಯು ಆಲ್ ಗೆಸ್ಟ್. ಥ್ಯಾಂಕ್ ಯು ನವರಸನ್. ಒಂದು ಕೇಕ್ ಕಟ್ಟಿಂಗ್ ಇದೆ, ಕೇಕ್ ಕಟ್ಟಿಂಗ್ ಮಾಡ್ಬಿಡೋಣ. ಸೂರಜ್ ಅವರ ಬರ್ಡೇ ಆಗಿರೋದ್ರಿಂದ ಈ ಬರ್ಡೇ ಪ್ರಯುಕ್ತ ಒಂದು ಕೇಕ್ ಕಟ್ಟಿಂಗ್. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಫೋಟೋ ಸೆಷನ್. ಚೇರ್ ಇಲ್ಲ ಮನ್ನು ಸರ್? ಇವತ್ತು ಸೂರಜ್ ಪ್ರೊಡಕ್ಷನ್ಸ್ನ ಸೂರಜ್ ಅವರ ಹುಟ್ಟಿದ ಹಬ್ಬ. ನಮ್ಮ ರಮೇಶ್ ರೆಡ್ಡಿ ಅವರ ಮಗ, ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಅ ವೆರಿ ಸ್ಮಾಲ್ ಕೇಕ್ ಕಟ್ಟಿಂಗ್. ಐ ನೋ ಹಿ ಸೋ ಎಂಬ್ಯಾರೆಸ್. ಸಾರಿ ಸೂರಜ್ ಅವರೇ, ಬನ್ನಿ. ಆ್ಯಂಡ್ ಅವರ ಫ್ಯಾಮಿಲಿ.
ಓ ದೇವಾಂಶ್ ಅವ್ರ ಮೊಮ್ಮಗ ಅವ್ರ ಬರ್ಡೇ ಕೂಡ ಇವತ್ತು. ಡಬಲ್ ಧಮಾಕ, ಡಬಲ್ ಧಮಾಕ. ನಾನು ಒತ್ತಾಯ ಮಾಡಲ್ಲ, ಪ್ರೊಡ್ಯೂಸರ್ ಪೇಮೆಂಟ್ ಕೊಡೋರು. ಹ್ಯಾಪಿ ಬರ್ಡೇ ಸೂರಜ್ ಹಾಗೂ ದೇವಾಂಶ್. ಇವತ್ತು ನಮ್ಮ ನಿರ್ಮಾಪಕರಿಗೆ 3 ಸಂಭ್ರಮ. ಮಗನ ಹುಟ್ಟಿದ ಹಬ್ಬ, ಅವರ ಮೊಮ್ಮಗನ ಹುಟ್ಟಿದ ಹಬ್ಬ, 45 ಚಿತ್ರದ ಡೇಟ್ ಅನೌನ್ಸ್ಮೆಂಟ್. ಸೊ ಈ 3 ಹ್ಯಾಟ್ರಿಕ್ ಸಂಭ್ರಮ. ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮದವರಿಗೆ ಧನ್ಯವಾದಗಳು. ಯಾಕಂದ್ರೆ ನಾನು ಅವಾಗಲೇ ಮರ್ತುಬಿಟ್ಟೆ, ಗೊತ್ತಾಯ್ತಲ್ಲ ನಾನು ಮಾತಾಡೋಕ್ಕೆ ಬರಲ್ಲ ಅಂತ ಎಲ್ಲರಿಗೂ ಗೊತ್ತು. ನೀವೆಲ್ಲ ಬಂದು ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ. ನಾವು ಈ ಲೆವೆಲ್ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಬರ್ತಾ ಇರಲಿಲ್ಲ. ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಇದೆ, ನಿಮ್ಮಂಥವ್ರ ಸಪೋರ್ಟ್ ಇದೆ. ಇದೇ ಥರ 45ಗೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ಸ್. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ದಯವಿಟ್ಟು ವೇದಿಕೆ ಮೇಲೆ ಬಂದ್ರೆ, ಉಪ್ಪಿ ಸರ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ, ಒಂದು ಫೋಟೋ ತಗೊಂಬೋಣ. ಕ್ಯಾನ್ ವಿ ಮೂವ್ ದ ಕೇಕ್ ಟೇಬಲ್? ನವರಸನ್, ಈ ಸೋಫಾ ಚಾರಕ್ಸ್. ಆಗಸ್ಟ್ 15, 2025ಗೆ ಬಿಡುಗಡೆ ಆಗ್ತಾ ಇದೆ 45 ಮೂವಿ. Speed Plus Karnataka.